ಇನ್ನು ಬೆಂಗಳೂರಿನಲ್ಲಿ ಈ ಐಷಾರಾಮಿ ಕಾರುಗಳ ಮಾಲೀಕರಿಗೆ ರಾಜ್ಯ ಸಾರಿಗೆ ಇಲಾಖೆ ಬಿಸಿ ಮುಟ್ಟಿಸಿದೆ. ಮಹಾರಾಷ್ಟ್ರದಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ರಾಜ್ಯಕ್ಕೆ ಬಂದು ಟ್ಯಾಕ್ಸ್ ಕಟ್ಟದೆ ಓಡಾಡ್ತಾ ಇದ್ದಂತಹ ಫೆರಾರಿ ಕಾರ್ ಮಾಲೀಕನಿಂದ ಬರೋಬ್ಬರಿ 1,45,00,000 ಟ್ಯಾಕ್ಸ್ ಕಟ್ಟಿಸ್ಕೊಂಡಿದ್ದಾರೆ. 1,45,00,000. ಮಹಾರಾಷ್ಟ್ರದಲ್ಲಿ 2023 ಸೆಪ್ಟೆಂಬರ್ನಲ್ಲಿ ರಿಜಿಸ್ಟರ್ ಆಗಿರುವ ಈ ಫೆರಾರಿ ಕಾರು ಕರ್ನಾಟಕದಲ್ಲಿ ಟ್ಯಾಕ್ಸ್ ಕಟ್ಟದೆ ಅನಧಿಕೃತವಾಗಿ ಓಡಾಡಿಸ್ತಾ ಇರೋದು ಬೆಳಕಿಗೆ ಬಂದಿತ್ತು. ಮತ್ತೊಂದು ಕಡೆ ಟ್ಯಾಕ್ಸ್ ಕಟ್ಟದೆ ಓಡಾಡ್ತಾ ಇದ್ದ ಪೋರ್ಷ್, ಆಡಿ, BMW, ರೇಂಜ್ ರೋವರ್ ಸೇರಿದಂತೆ ಒಟ್ಟು 30 ಕಾರುಗಳನ್ನು ಸಾರಿಗೆ ಇಲಾಖೆಯವರು ಸೀಸ್ ಮಾಡಿದ್ದಾರೆ. ಸುಮಾರು ಈ ಥರದ ಕಥೆಗಳಿದೆ. ನೀವು ಬೆಂಗಳೂರಿನಲ್ಲಿ ಅಬ್ಸರ್ವ್ ಮಾಡಿ ನೋಡಿ, ನಂಬರ್ ಪ್ಲೇಟ್ಗಳನ್ನು ಎಲ್ಲ ಡೆಲ್ಲಿ, ಗುಜರಾತ್, ತಮಿಳುನಾಡು, ಆಂಧ್ರ ಪ್ರದೇಶ್ ಇಲ್ಲಿ ರಿಜಿಸ್ಟ್ರೇಷನ್ ಕಾರ್ಗಳು ಆ್ಯಕ್ಚುಲಿ ಬರ್ಬೋದು, ವೈಟ್ ಬೋರ್ಡ್ ಕಾರ್ಡ್ಗಳು. ಬಟ್ ಅದಕ್ಕೊಂದು ಲಿಮಿಟ್ ಇರುತ್ತೆ. ಒಂದು ವಾರ ಈಗೇನೋ ಟೂರ್ಗೆ ಬರ್ತಾರೆ ಹೋಗ್ತಾರೆ ಅಂತ ಇರುತ್ತೆ. ಇವ್ರು ಹಾಗಲ್ಲ, ಇಲ್ಲೇ ಬಂದು ಇಲ್ಲಿ ಸೆಟ್ಲ್ ಆಗಿಬಿಡೋದು. ಆ್ಯಕ್ಚುಲಿ ಬಂದರೆ ಇಲ್ಲಿ ರೋಡ್ ಟ್ಯಾಕ್ಸ್ ಕಟ್ಟಬೇಕು, ಕರ್ನಾಟಕಕ್ಕೆ ಕಟ್ಟದೇ ಇಲ್ಲ. ಏನೋ ಒಂದು ದಿನ ಸರಿ, 2 ದಿನ ಸರಿ, ಮತ್ತೆ ಆ ಕಾರ್ ಅಪಿಯರ್ ಆಗ್ತಾ ಇದ್ದರೆ ಅಂಥ ಕಾರ್ಗಳು, ಅದರಲ್ಲೂ ಐಷಾರಾಮಿ ಕಾರ್ಗಳನ್ನ ಪತ್ತೆ ಹಚ್ಚಿ ಟ್ಯಾಕ್ಸ್ ಹಾಕುವಂತಹ ಕೆಲಸ ನೋಡಿ. ಇಲ್ಲೊಬ್ಬರಿಂದ 1,45,00,000 ಟ್ಯಾಕ್ಸ್ ಕಟ್ಟಿಸ್ಕೊಂಡಿದ್ದಾರೆ ಫೆರಾರಿ ಕಾರ್ಗೆ. ಅದೇ ರೀತಿ ಆಡಿ, BMW, ಪೋರ್ಷ್, ರೇಂಜ್ ರೋವರ್ ಇವೆಲ್ಲ ಕಾರುಗಳನ್ನು ಸೀಸ್ ಮಾಡಿದಾರಂತೆ. ಆ್ಯಕ್ಚುಲಿ ತಪ್ಪು, ತುಂಬ ಜನಕ್ಕೆ ಗೊತ್ತಿಲ್ಲ. ನಾವಿಲ್ಲಿ ಕಾರ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಕರ್ನಾಟಕದಲ್ಲಿ ತಮಿಳ್ನಾಡಲ್ಲಿ ಇದ್ಬಿಡ್ಬೋದು ಅಂತ ಅಂದ್ಕೊಂಡಿದ್ದಾರೆ ಕಾರ್ ಇಟ್ಕೊಂಡು. ನೋ, ತಮಿಳ್ನಾಡಿನಲ್ಲಿ ನೀವು 1 ವಾರಕ್ಕಿಂತ ಜಾಸ್ತಿ ಇರೋಂಗಿಲ್ಲ. ತಮಿಳ್ನಾಡು ಅಂತಲ್ಲ, ಯಾವುದೇ ಬೇರೆ ರಾಜ್ಯದಲ್ಲಿ 1 ವಾರ ಬೇಡ, ತೀರಾ ಎಕ್ಸ್ಟೆನ್ಷನ್ ಅಂದರೆ ಒಂದು 10 ದಿನ ಕೊಡ್ತಾರೆ. ಮತ್ತೆ ಕಾರ್ ಅಲ್ಲೇ ಇದ್ದರೆ ಆ ರಾಜ್ಯಕ್ಕೆ ರೋಡ್ ಟ್ಯಾಕ್ಸನ್ನು ಕಟ್ಟಬೇಕು. ಯೆಲ್ಲೋ ಬೋರ್ಡ್ ಆದರೆ ಬೇರೆ ಲೆಕ್ಕ, ಅವ್ರು ಎಂಟ್ರ್ ಆಗಬೇಕಾದ್ರೆ ಕಟ್ಟಿಸ್ಕೋತಾರೆ. ವೈಟ್ ಬೋರ್ಡ್ ಆದರೆ ಎಂಟ್ರ್ ಆಗಬೇಕಾದ್ರೆ ಕಟ್ಟಿಸ್ಕೊಳ್ಳೋ ಹಾಗಿಲ್ಲ, ಆಮೇಲೆ ಬೇಕಾದ್ರೆ ಕಟ್ಟಬೇಕಾಗುತ್ತೆ. ಕಟ್ಕೊಂಡು ಒಂದು ರಿಸಿಪ್ಟ್ ಇಟ್ಕೊಂಡ್ರೆ ತೊಂದರೆ ಇಲ್ಲ. ಇಲ್ಲ ಅಂತಂದರೆ ಈ ರೀತಿ ಫೈನನ್ನು ಕೂಡ ಕಟ್ಟಬೇಕಾಗುತ್ತೆ.